ಮನೆಯ ಗೂಳಿ ಅಂತಂದ್ರು, ಗೇಮ್ ಚೇಂಜರ್ ಅಂತಂದ್ರು, ಇಯರ್ ರಿಂಗ್ಸ್ ಕೊಟ್ರು. ಅವರು ಹೆಗಲ ಮೇಲೆ ಕೈ ಹಾಕಿ ನಡೆಯೋ ಮಗ ನಾನು ಇದೀನಿ ಅನ್ನೋದು ಒಂದು ತುಂಬಾ ದೊಡ್ಡ ಮಾತು. ಕೆಟ್ಟ ಪದಗಳನ್ನ ಯೂಸ್ ಮಾಡೋದಾಗಿರಬಹುದು, ಅದಕ್ಕೆ ಸ್ವಲ್ಪ ಹೆಸರುವಾಸಿ ಆದ್ರಿ ಮನೆ ಒಳಗಡೆ ನೀವು. ತಪ್ಪು ಏನು ಮಾಡದಿರೋದಕ್ಕೆ ನಾನೇನು ದೇವರಲ್ಲ. ಓಕೆ, ಉಸ್ತುವಾರಿಯಲ್ಲಿ ತಪ್ಪಾಯ್ತು. ಮಾತಾಡಬೇಕಾಗಿರೋ ಸಂದರ್ಭದಲ್ಲಿ ಮಾತಾಡದೆ ಹೋದೆ, ಅದೊಂದು ತಪ್ಪಾಯ್ತು. ಮಂಜು ಶತಾಯ ಗತಾಯ ಯಾವುದೇ ಕಾರಣಕ್ಕೂ ಬರಲೇಬಾರ್ದು ಅನ್ನೋದು. ಟಾಸ್ಕ್ ಅಂತ ಬಂದಾಗ ಅವನು ಹಂಗೆ ಆಡೋನು, ಟಾಸ್ಕ್ ಅಂತ ಬಂದ್ರೆ ನಾನು ಹಂಗೆ ಆಡ್ತಾ ಇದ್ದೆ. ಅದೇನು ಮಾಡೋಕ್ಕಲ್ಲ ಸರ್, ಫ್ಲೋ ಅಲ್ಲಿ ಬರುತ್ತೆ. ಇಮೇಜ್ ಆಚೆ ಬರುತ್ತೆ ನಿಮ್ದು ಎಕ್ಸ್ ಗರ್ಲ್ ಫ್ರೆಂಡ್ ಆ ಥರದ್ದೆಲ್ಲ ಅಂತ. ಎಕ್ಸ್ ಇಲ್ಲದೆ ಏನು ಸರ್, ನನಗೆ 25 ಎಕ್ಸ್ ಇದ್ದಾರೆ. ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಾನು 4-5 ಫೋಟೋ ಕಳಿಸ್ತೀನಿ, ಅದನ್ನು ಹಾಕೊಳ್ಳಿ. ನಿಮ್ಮ ವೈಫ್ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಯಾವ ಥರ ತಗೊಳ್ತಾ ಇದ್ದಾರೆ ಅವರು ಅಂತ ಎಲ್ಲ ಗೊತ್ತಿದೆ ಅಲ್ವಾ ಸರ್, ಅವಳು ಜೊತೆಗಿದ್ದು ಏನು ಗೊತ್ತಿಲ್ಲದೆ ಏನಿಲ್ಲ. ನನ್ನ ಮಕ್ಕಳು ಮಾಡಿದ್ರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಸರ್, ಆಸ್ ಎ ಡಿ ಬಾಸ್ ಫ್ಯಾನ್ ನಿಮಗೆ ಒಳ್ಳೆ ವಿಚಾರ ನಡೆದಿದೆ ಏನಂತಂದ್ರೆ ಅವ್ರು ಹೊರಗಡೆ ಬಂದರು. ಆ್ಯಕ್ಚುಲಿ ನೀವು ಮನೆ ಒಳಗಿದ್ರೆ ನಿಮಗೆ ಗೊತ್ತಿರಲಿಲ್ಲ. ನಿನ್ನೆ ಗೊತ್ತಾಯ್ತು ಅವರು ಆಚೆ ಬಂದಿದ್ದಾರೆ ಅಂತ, ತುಂಬಾ ಖುಷಿ ಆಯಿತು. ಅವ್ರ ಜೀವನಕ್ಕೆ ಒಳ್ಳೇದಾಗಲಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ 50 ದಿನಗಳ ನಂತರ ಎಂಟ್ರಿ ಕೊಟ್ಟು ಮನೆಯಿಂದ ಹೊರಗೆ ಬರುವಾಗ ಗೂಳಿ ಮತ್ತು ಗೇಮ್ ಚೇಂಜರ್ ಅಂತ ಅನ್ನಿಸ್ಕೊಂಡು ಮನೆಯಿಂದ ಆಚೆ ಬಂದಂತಹ ನಮ್ಮ ತಾಯ್ನಾಡಿನ ಮಗ ನಮ್ಮ ರಜತ್ ಅವ್ರು ಇದ್ದಾರೆ. ಮಾತಾಡ್ಸೋ ಹೋಗೋಣ ಬನ್ನಿ. ರಜತ್ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಟಾಪ್ 3 ಬಂದಿದ್ದೀರಾ. ಸೊ ಎಕ್ಸ್ಪೆಕ್ಟ್ ಮಾಡಿದ್ರ 50 ದಿನ ಆದ್ಮೇಲೆ ಹೋಗಿದ್ರಿ ಆ್ಯಕ್ಚುಲಿ. ಸೊ ಈ ರೀತಿ ಟಾಪ್ 3 ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ ಅಂತ? ಸರ್, ಅದೇ ಒಳಗೆ ಹೋಗೋವಾಗ್ಲೇ ನಾನು 100% ನನ್ನ ಆಟನ ಆಡಲೇಬೇಕು, ನನ್ನ ಕ್ಯಾರೆಕ್ಟರ್ ಏನಿದೆಯೋ ಅದನ್ನು ಮೇಂಟೈನ್ ಮಾಡಲೇಬೇಕು ಅಂತಲೇ ಹೋಗಿದ್ದು. ಬಟ್ ಆದರೆ ಒಳಗೆ ಹೋದ್ಮೇಲೆ ಫೈನಲ್ ಆಗೇ ಆಗ್ತೀನಿ ಅಂತ ಗೊತ್ತಿತ್ತು ಸರ್. ಓಕೆ, ಇನ್ನು ಕಿಚ್ಚ ಸುದೀಪ್ ಅವರು ಕೆಲವೊಂದಷ್ಟು ಗಿಫ್ಟ್ಗಳನ್ನ ಕೊಟ್ಟರು, ಜೊತೆಗೆ ಬಿರುದುಗಳನ್ನ ಕೂಡ ಕೊಟ್ಟರು. ಆ್ಯಕ್ಚುಲಿ ಮನೆಯ ಗೂಳಿ ಅಂತಂದ್ರು, ಗೇಮ್ ಚೇಂಜರ್ ಅಂತಂದ್ರು, ಇಯರ್ ರಿಂಗ್ಸ್ ಕೊಟ್ಟರು, ಸೊ ಜಾಕೆಟ್ ಕೊಟ್ಟರು. ಸೊ ಅವರ ಪ್ರೀತಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ರಾ ಇಷ್ಟೆಲ್ಲ ನಾನು ಹತ್ರ ಆಗ್ತೀನಿ ಅಂತ? ಇಲ್ಲ, ಸರ್ಗೆ ಹತ್ರ ಆಗೋದೇ ಒಂದು ದೊಡ್ಡ ಎಷ್ಟೋ ಜನ್ಮದ ಕನಸು ಅನ್ಬೋದು. ಅವರು ಹೆಗಲ ಮೇಲೆ ಕೈ ಹಾಕಿ ನಡೆಯೋ ಮಗ ನಾನು ಇದೀನಿ ಅನ್ನೋದು ಒಂದು ತುಂಬ ದೊಡ್ಡ ಮಾತು. ಅವ್ರ ಕಡೆಯಿಂದ ಅದನ್ನು ತೊಗೊಂಡಿದ್ದೀನಿ ಅಂದರೆ ನನಗೆ ಇನ್ನೇನು ಬೇಡವೇ ಬೇಡ, ಏನೋ ದೊಡ್ಡದಾಗಿ ಸಾಧಿಸಿದ್ದೀನಿ ಅನ್ನೋ ಖುಷಿ ಇದೆ. ಸರ್ನ ನೋಡೋದೇ ಒಂಥರ ಖುಷಿ. ಅವ್ರು ಹಿ ಈಸ್ ಅ ವಂಡರ್ಫುಲ್ ಹ್ಯೂಮನ್. ಸರ್, ಆ್ಯಕ್ಚುಲಿ ನಿಮ್ಮನ್ನು ಕಿರುತೆರೆಯಲ್ಲಿ ಫಾಲೋ ಮಾಡ್ತಾ ಬರ್ತಾ ಇರೋರಿಗೆ ನೀವು ಯಾವ ಥರ ಕ್ಯಾರೆಕ್ಟರ್ ಅಂತ ಸಾಕಷ್ಟು ಜನಕ್ಕೆ ಸ್ವಲ್ಪ ಹತ್ತಿರದಿಂದ ನೋಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಈಗ ಬಿಗ್ ಬಾಸ್ ಅನ್ನೋಂತಹ ಶೋ ಹೋಗುವಾಗ ನೀವೇನು ಪ್ರಿಪರೇಷನ್ ಏನಾದ್ರು ಮಾಡ್ಕೊಂಡು ಹೋಗಿದ್ರೆ? ಅಂದರೆ ಯಾವ ರೀತಿ ಆಟ ಆಡಬೇಕು, ಬಿಕಾಸ್ ಬೇರೆ ಬೇರೆ ಶೋಗಳು ಬೇರೆ ರೀತಿ ಇರುತ್ತೆ, ಇದೊಂದು ಕ್ಲೋಸ್ಡ್ ಒಂದು ಮನೇಲಿ ಇರಬೇಕಾಗಿರುತ್ತೆ. ಸೊ ಏನು ಥಾಟ್ ಇತ್ತು ನಿಮಗೆ ಅಂತ? ಸರ್, ರಿಯಾಲಿಟಿ ಶೋ ಅನ್ನೋದು ನಿಮಗೆ ಯಾವುದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅಲ್ಲಿ ಫ್ಲಾಪೇ ಆಗೋದು. ಪ್ಲ್ಯಾನ್ ಮಾಡ್ಕೊಂಡು ಬಂದವರೆಲ್ಲ ಆಚೆ ಹೋಗಿರೋದು ನಾವೇ ನೋಡಿದ್ದೀವಿ. ಸೊ ರಿಯಾಲಿಟಿ ಶೋ ನಿಮಗೆ ಗೋಯಿಂಗ್ ಆನ್ ದ ಫ್ಲೋ ಇಸ್ ಬೆಸ್ಟ್. ನಿಮಗೆ ಪ್ಲ್ಯಾನ್ ಎಲ್ಲ ವರ್ಕೇ ಆಗಲ್ಲ. ಆಮೇಲೆ ನಾವು ಏನೇ ಅಂದ್ಕೊಂಡ್ರು ಈ ಥರ ಆಗ್ಬೋದು ಅಂದರೆ ಅದನ್ನು ಬಿಗ್ ಬಾಸ್ ಬೇರೆ ಥರನೇ ಟ್ವಿಸ್ಟ್ ಕೊಡ್ತಾಯಿದ್ರು. ಸೊ ಅಲ್ಲೇನು ಪ್ಲ್ಯಾನ್ ವರ್ಕ್ ಆಗಲ್ಲ ಸರ್. ಸರ್, ಆ್ಯಕ್ಚುಲಿ ಜಗದೀಶ್ ಅವ್ರು ಇರೋ ತನಕ ನೀವೇ ಹೇಳಿದ್ರಿ, ಇನ್ಫ್ಯಾಕ್ಟ್ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಇತ್ತು, ನಾನು ನೋಡ್ತಾ ಇದ್ದೆ ಅಂತ. ಅದಾದಮೇಲೆ ನಾನು ನೋಡೋದು ಬಿಟ್ಟೆ ಅಂತ ಕೂಡ ಹೇಳಿದ್ರಿ. ಸೊ ಕೆಲವರು ನೀವು ಬಂದ ಮೇಲೆ ಜಗದೀಶಿಗೆ ರೀಪ್ಲೇಸ್ಮೆಂಟ್ ಅಂತಂದರು, ಅಥವಾ ಗೇಮ್ ಒಂದು ರೀತಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಅವ್ನು ಬಂದಮೇಲೆ ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಸಾಕಷ್ಟು ಜನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮಗೆ ಏನು ಥಾಟ್ ಇತ್ತು ಅಂದರೆ, ಓಕೆ ಅಲ್ಲೊಂದು ಏನು ಗ್ಯಾಪ್ ಇತ್ತಲ್ಲ ಈಗ ಜಗದೀಶ್ ಅವರಿಂದ ಒಂದು ಮನೇಲಿ ಕಿರಿಕಿರಿ ಗಲಾಟೆ, ಅದನ್ನು ವಾಪಸ್ಸು ಕ್ರಿಯೇಟ್ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತಾ? ಅಥವಾ ಯಾಕೆ ಅಂದರೆ ಬಂದ ತಕ್ಷಣ ನೀವು ತಾಯ್ತಾ ಕಟ್ಟಿಸ್ತೀನಿ ಅಂತ ಹೇಳ್ತಾ ಇದ್ರಿ, ಇನ್ನೊಂದಿನ ಎಲ್ಲರದ್ದು ನಾನು ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳಿದ್ರಿ. ಎಕ್ಸಾಕ್ಟ್ಲಿ ಏನು ತಲೆಯಲ್ಲಿ ಓಡ್ತಾ ಇತ್ತು ನಿಮಗೆ ಅಂತ? ಬಿಕಾಸ್ ಮನೇಲಿ ಇದ್ದವ್ರನ್ನ ಕೆಣಕಿದಂಗೆ ಆಯ್ತು ಆ್ಯಕ್ಚುಲಿ ನೀವು ಬಂದು, ಯಾಕೆ ಆ ಥರ ಮಾಡಿದ್ರಿ ಅಂತ? ಸರ್, ನನ್ನ ಪ್ರಕಾರ ನನ್ನ ಆಟ ನಾನು ಆಡ್ಕೊಂಡು ಹೋದೆ ಸರ್. ಯಾರನ್ನೂ ಕೆಣಕಿದಾಗಲಿ ಮಾಡಿದಾಗಲಿ ಮಾಡಿಲ್ಲ. ಬಿಗ್ ಬಾಸಲ್ಲಿ ಜಗದೀಶೇ ಬೇರೆ ಥರ, ನನ್ನ ಕ್ಯಾರೆಕ್ಟ್ರೇ ಬೇರೆ ಥರ. ನಾವು ಟಾಸ್ಕ್ಗಳು ಮಾಡ್ಕೊಂಡು ಹೊಡೆದಾಡ್ಕೊಂಡು ಬಂದಿದ್ದು. ಜಗದೀಶ್ ಅವರು ಅವರೇ ವ್ಯಕ್ತಿತ್ವ ಡಿಫ್ರೆಂಟು, ಅವ್ರ ಪ್ರಕಾರ ಅವ್ರು ಆಡ್ಕೊಂಬಂದರು. ಸೊ ದೇರ್ಸ್ ನೋ ಕಂಪ್ಯಾರಿಸನ್. ಅವ್ರ ಪಾಡಿಗೆ ಅವರು ಇದ್ದರು, ನಮ್ಮ ಪಾಡಿಗೆ ನಾವಿದ್ರಿ. ಅಕಸ್ಮಾತ್ ನಾವಿಬ್ಬರು ಜೊತೆಗೆ ಇದ್ದರೆ ನನ್ನ ವಿಷಯಕ್ಕೆ ಅವ್ರು ಬರೋವರೆಗೂ ನಾನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ, ನಾನು ಅವ್ರ ವಿಷಯಕ್ಕೆ ಹೋಗೋವರೆಗೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಸೊ ಇಟ್ ಇಸ್ ವೈಸ್ ವರ್ಸ ಅಷ್ಟೇ. ಸರ್, ಆ್ಯಕ್ಚುಲಿ ಮನುಷ್ಯನಿಗೆ ಒಂದು ದೊಡ್ಡ ಮಟ್ಟದ ಹೊಡೆತ ಸಿಕ್ಕಿದಾಗ, ಆ್ಯಕ್ಚುಲಿ ಹೊಡೆತ ಬಿದ್ದಾಗ ಅವ್ನು ಚೇಂಜ್ ಆಗ್ತಾನಂತೆ ಬೇರೆ ಬೇರೆ ರೀತಿಯಲ್ಲಿ. ಬಟ್ ತಾಯಿಯವರು ಚಿಕ್ಕ ವಯಸ್ಸಿಂದ ನಿಮಗೆ ಹೇಳ್ತಾ ಬರ್ತಿದ್ದಾರೆ, ತಾಳ್ಮೆ ಇಟ್ಕೊಂಬ ತಾಳ್ಮೆ ಇಟ್ಕೊಂಬ ಅಂತ. ಬಟ್ ಅದನ್ನು ಯಾಕೆ ನೀವು ಕೇಳಬೇಕು ಅಂತ ಅನಿಸಿಲ್ಲ ನಿಮಗೆ? ಬಿಕಾಸ್ ಇನ್ಫ್ಯಾಕ್ಟ್ ನೀವು ತಾಯಿಗೆ ವಾಪಸ್ ಕೇಳಿದ್ರಿ, ನಾನು ಇವಾಗ ನೋಡು ನಾನು ಹೆಂಗಿದ್ನೋ ಹಂಗೆ ಇಷ್ಟಪಟ್ಟಿದ್ದಾರೆ, ಓಕೆ ನಾನು ಹಿಂಗೆ ಅಂತ. ಸುದೀಪ್ ಅವರು ಆ್ಯಕ್ಚುಲಿ ಅವಾಗ ಒಂದು ಬೇರೆ ಮಾತು ಕೂಡ ಹೇಳಿದ್ರು, ಅವ್ರು ಹೇಳ್ತಿದ್ದಾರೆ ಕರೆಕ್ಟಾಗಿ, ನೀವು ಉದ್ದೇಶ ಇಟ್ಕೋಬೇಕು ಲೈಫಲ್ಲಿ ಏನಾದರೂ ಅಂತ. ಬಟ್ ಏನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅನಿಸಿದೆ ನಿಮಗೆ ಇವಾಗ, ಅಟ್ಲೀಸ್ಟ್ ಬಿಗ್ ಬಾಸ್ ಜರ್ನಿ ಆದಮೇಲೆ? ಬಿಕಾಸ್ ಸುದೀಪ್ ಸರ್ ಕೂಡ ಇಂಟರಪ್ಟ್ ಮಾಡಿ ಹೇಳಿದ್ರು, ತಾಯಿ ಕರೆಕ್ಟಾಗಿ ಹೇಳ್ತಿದ್ದಾರೆ, ನೀವು ಉದ್ದೇಶ ಇಟ್ಕೋಬೇಕು ಲೈಫಲ್ಲಿ ಏನಾದರೂ ಒಂದು ಅಂತ. ಅದೇ ಸರ್, ಉದ್ದೇಶ ಇಟ್ಕೊಂಡಿದ್ದೀನಿ. ಅದು ಇನ್ನೇನು ಶಾರ್ಟ್ಲಿ ಆಚೆನೂ ಬರುತ್ತೆ. ಆವಾಗ ಒಂದು ಸರ್ಪ್ರೈಸ್ ಒಂದಿಗೆ ಆಚೆ ಬರ್ತೀನಿ. ಉದ್ದೇಶ ಓಕೆ ಸರ್, ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡಲ್ಲ, ನಾನು ಇರೋದು ಹಿಂಗೆ. ಬಟ್ ಆದರೆ ಉದ್ದೇಶ ಅನ್ನೋದನ್ನು ಸ್ಟ್ರಾಂಗಾಗಿ ಮಾಡಿಕೊಂಡು ಅದ್ರ ಮೂಲಕ ಬೆಳೀತಾ ಹೋಗ್ತೀನಿ ಸರ್.
ಸರ್ ಆ್ಯಕ್ಚುಲಿ ದೂಡೋದಾಗಿರಬಹುದು ಅಥವಾ ಈಗ ಕೆಲವೊಂದಷ್ಟು ಫೌಲ್ ಲ್ಯಾಂಗ್ವೇಜ್ ಅಂದರೆ ಕೆಟ್ಟ ಕೆಟ್ಟ ಪದಗಳನ್ನು ಯೂಸ್ ಮಾಡೋದಾಗಿರಬಹುದು, ಅದಕ್ಕೆ ಸ್ವಲ್ಪ ಹೆಸರುವಾಸಿ ಆದ್ರಿ ಮನೆ ಒಳಗಡೆ ನೀವು. ಬೇರೆ ಬೇರೆ ಸಂದರ್ಭಗಳಲ್ಲಿ ಓಕೆ ಅದು ಹೀಟ್ ಆಫ್ ದ ಮೂಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರು, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಈಗ ನೀವು ಧನರಾಜ್ ಅವ್ರನ್ನ ತಳ್ಳಿದಾಗಿರ್ಬೋದು, ಚೈತ್ರ ಅವ್ರ ಮೇಲೆ ಹೋಗಿದ್ದಾಗಿರ್ಬೋದು, ದೂಡಿದಾಗಿರ್ಬೋದು, ಅದಕ್ಕೆ ನೀವು ಸಾರಿ ಕೂಡ ಕೇಳಿದ್ರಿ, ಬಟ್ ಎಲ್ಲೂ ಕೂಡ ಅದಕ್ಕೆ ಆ್ಯಕ್ಷನ್ ತಗೊಳ್ಳಿಲ್ಲ. ಸೊ ಅದ್ರ ಬಗ್ಗೆ ಕೆಲವೊಂದಷ್ಟು ಜನ, ಫಾರ್ ಎಕ್ಸಾಂಪಲ್ ಸರ್ ಈಗ ಕ್ಲಾಸ್ ಆಡಿಯನ್ಸ್ ಇರ್ತಾರೆ ನೋಡೋರು, ಮಾಸ್ ಆಡಿಯನ್ಸ್ ಇರ್ತಾರೆ ನಿಮ್ಮನ್ನು ಇಷ್ಟಪಡೋರು. ಕ್ಲಾಸ್ ಆಡಿಯನ್ಸಿಗೆ ನಿಮ್ಮ ರೀತಿ ನೀತಿಗಳು ಏನೂ ಇಷ್ಟ ಆಗಿಲ್ಲ ಆ್ಯಕ್ಚುಲಿ. ಏನೋ ಒಂಥರ ರೌಡಿ ರಜತ್ ಅಂತಾನೆ ಅವ್ರು ಹೇಳ್ಕೊಂಬಂದ್ರು, ಏನಪ್ಪ ಇಂಥವ್ರಿಗೆಲ್ಲ ಮನೇಲಿ ಸೇರಿಸಿದ್ದಾರೆ ಅಂತಾನೆ ಹೇಳ್ಕೊಂಬಂದ್ರು. ಅಂದ್ರೆ ಹೇಗೆ ವಿಶ್ಲೇಷಣೆ ಮಾಡ್ತೀರಾ ನಿಮ್ಮನ್ನು ನೀವು? ಅಂದ್ರೆ ಆ ಕ್ಲಾಸ್ ಆಡಿಯನ್ಸಿಗೆ ನಿಮ್ದೊಂದು ಜವಾಬ್ದಾರಿ ಆಗುತ್ತೆ. ಈಗ ಏನು ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ಅದೇ ಸರ್, ಅದೇ ಸ್ಟಾರ್ಟಿಂಗಲ್ಲಿ ಅದು ಹೋದಾಗ ಹೀಟ್ ಆಫ್ ದ ಮೂಮೆಂಟಲ್ಲಿ ಮಾತಾಡಿದ್ದು ಸತ್ಯ. ಆಮೇಲೆ ಇವಾಗ ಸುದೀಪ್ ಸರ್ ಬಂದು ಹೇಳಿದ್ರು, ಆ ಒಂದು ನಾನು ಅರ್ಥ ಮಾಡ್ಕೊಬೇಕಾಗಿತ್ತು, ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಅದನ್ನು ಅರ್ಥ ಮಾಡ್ಕೊಂಡು ತಿದ್ಕೊಂಡಿದ್ದು ಇದೆ. ಅದಾದಮೇಲೆ ತಿದ್ಕೊಂಡು ಚೇಂಜ್ ಆಗಿದ್ದು ಇದೆ. ಯಾಕಂದರೆ ಇವಾಗ ತಪ್ಪು ಏನು ಮಾಡದಿರೋದಕ್ಕೆ ನಾನೇನು ದೇವರಲ್ಲ, ದೇವರೇ ತಪ್ಪು ಮಾಡೋರಂತೆ, ನಾವು ಮನುಷ್ಯರು, ನಾವು ತಪ್ಪು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ತಪ್ಪು ಮಾಡಿದ್ದೀನಿ, ಅದನ್ನು ತಿದ್ಕೊಂಡಿದ್ದೀನಿ ಸರ್. ಸರ್ ಈಗ ಕಾಕತಾಳಿಯೋ ಏನೋ ಗೊತ್ತಿಲ್ಲ, ಆ್ಯಕ್ಚುಲಿ ನಿಮ್ಮ ಬಿಹೇವಿಯರ್ ಅಥವಾ ಹೇಗೆ ನೀವು ಬಿಹೇವ್ ಮಾಡ್ತೀರೋ ಅದನ್ನು ಆ್ಯಕ್ಚುಲಿ ಸಾಕಷ್ಟು ಡಿ ಬಾಸ್ ಅಭಿಮಾನಿಗಳು ಓಕೆ ನಮ್ಮ ಬಾಸ್ ಥರನೇ ಇವನು ಅಂದರೆ ಕಟ್ ಆ್ಯಂಡ್ ರೈಟು, ಸ್ಟ್ರೈಟ್ ಫಾರ್ವರ್ಡ್ ಅಂತೆಲ್ಲ ಅವ್ರು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಬಾಸ್ ಅಂತ ಹೇಳ್ತಾ ಇದ್ದಾಗಲೂ ಕೂಡ ನಮ್ಮ ಬಾಸ್ನ ನೆನೆಸ್ಕೊಂಡು ಯಾರೋ ಬೇರೆಯವ್ರಿಗೆ ಹೆಸರಿಡ್ತಿದ್ದಾರೆ, ಚೈತ್ರ ಅವ್ರಿಗೆ ಅಂತೆಲ್ಲ ಅಂದ್ಕೊಂಡ್ರು. ಸೊ ಅಂದರೆ ಹಿಂಗೆ ಅಂದರೆ ನೀವು ಅದನ್ನು ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಇಷ್ಟಪಡ್ತೀರಾ ನೀವು, ಅಂದರೆ ಡಿ ಬಾಸ್ ಜೊತೆಗೆ ನಿಮ್ಮ ಬಿಹೇವಿಯರ್ನ ಅಂತ? ಬಿಕಾಸ್ ಸಾಕಷ್ಟು ಕಾರಣಗಳಿಗೆ ಸ್ವಲ್ಪ ಹೆಸರು ಅಂದರೆ ಸ್ವಲ್ಪ ಕೆಳಗೆ ಹೋಗಿದೆ ಅವ್ರದ್ದು ಹೊರಗಡೆ ಇವಾಗ. ಬಟ್ ಅಗೇನ್ ನಾವು ಪರ್ಸನಲ್ ವಿಷಯಕ್ಕೆ ತಲೆ ಹಾಕಲ್ಲ, ಬಟ್ ಸ್ಟಿಲ್ ನೀವು ಹೆಂಗೆ ವಿಶ್ಲೇಷಣೆ ಮಾಡ್ತೀರಾ ಜನಗಳು ನಿಮ್ಮನ್ನು ಅವರಿಗೆ ಕಂಪೇರ್ ಮಾಡುವಾಗ? ಸರ್ ಅದೇ, ಅವರು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋ ಅರ್ಹತೆ ತಾಕತ್ತು ನನಗೆ ಇಲ್ಲವೂ ಇಲ್ಲ. ಆಮೇಲೆ ನಾನು ಮಾತಾಡೋದು ಇಲ್ಲ, ನನಗೆ ಅದು ಅವಶ್ಯಕತೆನೂ ಇಲ್ಲ. ಅವ್ರನ್ನ ಯಾವತ್ತಿದ್ರೂ ನಾವು ದೇವ್ರ ಥರ ಪೂಜಿಸಿದ್ದೀವಿ. ನಾನು ಒಬ್ಬ ಪೂಜಾರಿ, ಅವ್ರನ್ನ ಇಷ್ಟಪಟ್ಟಿದ್ದೀನಿ ಅಷ್ಟೇ ಸರ್. ಆಮೇಲೆ ಅವ್ರಿಗೆ ಹೋಲಿಕೆ ಎಲ್ಲ ಇಲ್ಲ ಸರ್. ಅವ್ರು ಯಾವತ್ತಿದ್ರು ಬಾಸೇ, ನಾವು ಯಾವತ್ತಿದ್ರು ಫ್ಯಾನ್ಸೇ. ಆಮೇಲೆ ಚೈತ್ರಗೂ ಇದಕ್ಕೂ ಕಂಪ್ಯಾರಿಸನೇ ಇಲ್ಲ. ಸುಮ್ಮನೆ ಅದನ್ನು ಬಾಸ್ ಅಂದ್ಕೊಂಡು ರೇಗಿಸಿದೆ ಹೊರತು ಕಂಪ್ಯಾರಿಸನ್ ಏನಿಲ್ಲ ಸರ್. ಸರ್ ಆ್ಯಕ್ಚುಲಿ ಮನೇಲಿ ಸಾಕಷ್ಟು ನೀವು ಕಾಡಿ ಬೇಡಿದಂಥದ್ದು ಆ್ಯಕ್ಚುಲಿ ಆ ಒಂದು ಸಿಗರೇಟ್ಸ್ಗೆ ಅದಕ್ಕೆಲ್ಲ ಸಿಕ್ಕಾಬಟ್ಟೆ ಪರಿಪಾಟಲು ಪಟ್ಟಿದನ್ನು ನಾವು ನೋಡಿದ್ದೀವಿ ಆ್ಯಕ್ಚುಲಿ ಮನೆ ಒಳಗಡೆ. ಬಟ್ ಸಾಕಷ್ಟು ಅಂದರೆ ಇಷ್ಟರ ಮಟ್ಟಿಗೆ ನೀವು ಬೇಡಿಕೆ ಇಟ್ಟಿದ್ರ ಹೊರಗಡೆ ಎಲ್ಲಾದರೂ ಲೈಫಲ್ಲಿ, ಅಂದರೆ ಯಾವುದಾದ್ರೂ ವಿಷಯಕ್ಕೆ ಅಂತ? ಲೈಫಲ್ಲೇ ಇಲ್ಲ ಸರ್. ನಮ್ಗೆ ಏನು ಬೇಕೋ ಅದು ಕೈಗೆ ಸಿಕ್ಬಿಡ್ತಾ ಇತ್ತು ದೇವ್ರ ಆಶೀರ್ವಾದದಿಂದ. ಬಟ್ ಆದರೆ ಅದೇ ಅಲ್ಲಿ ಮನೆ ಎಲ್ಲ ಕಲಿಸ್ತು ಸರ್, ಪ್ರತಿಯೊಂದು ಪಾಠನೂ ಕಲಿಸ್ತು. ಏನು ಈಸಿಯಾಗಿ ಸಿಗ್ತಾ ಇತ್ತೋ ನಾವು ಅದನ್ನು ಕಷ್ಟಪಟ್ಟೆ ತೊಗೊಬೇಕಾಗಿತ್ತು, ಹೊಡೆದಾಡೇ ತೊಗೊಬೇಕಾಗಿತ್ತು. ಸೊ ಸಿಕ್ಕಾಪಟ್ಟೆ ಪಾಠ ಕಲಿಸಿದೆ ಸರ್, ಅದರಿಂದ ಖುಷಿ ಇದೆ. ಸರ್ ಆ್ಯಕ್ಚುಲಿ ಈಗ ಸಾಕಷ್ಟು ಕಂಡಿದ್ದೇನೆಂದರೆ, ನೀವೀಗ ನನ್ನ ಕಣ್ಣಿಗೆ ಏನು ಕಾಣಿಸೋ ಅದು ಮಾತ್ರ ನಾನು ನೋಡಿದ್ದೀನಿ, ಬೇರೆದೇನು ನಾನು ಫೇವರಿಸಮ್ ಮಾಡಿಲ್ಲ ಅಂತ ಹೇಳಿದ್ರಿ. ಬಟ್ ಸಾಕಷ್ಟು ಬಾರಿ ಒಂದು 2 ವಾರ ಅಂತೂ ಆ ಕ್ಯಾಪ್ಟನ್ಸಿ ಟಾಸ್ಕು ಮತ್ತು TTF ಆಡಿದಾಗಂತೂ ಗೌತಮಿ ಮತ್ತು ಮಂಜು ಗತಾಯ ಯಾವುದೇ ಕಾರಣಕ್ಕೂ ಬರಲೇಬಾರ್ದು ಅನ್ನೋದು ಎಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮಲ್ಲಿ ಇತ್ತ, ಆ ಥರ ನೀವು ಆಟ ಆಡಿದ್ರ ಅನ್ನೋ ಥರ ಸಾಕಷ್ಟು ಜನಕ್ಕೆ ಹೊರಗಡೆ ಇದ್ದವ್ರಿಗೆ ಅನಿಸಿದೆ. ಮತ್ತು 3 VT ಆಗಿ ತೋರಿಸಿದಾಗ ಉಸ್ತುವಾರಿದು ಅದೆಲ್ಲ ನೋಡಿದಾಗ ಅವ್ರಿಗೆ ಸಾಕಷ್ಟು ಆ ರೀತಿ ಅನಿಸಿದೆ ಆ್ಯಕ್ಚುಲಿ. ಸೊ ಸಬ್ಕಾನ್ಷಿಯಸ್ಲಿ ಇತ್ತು ಅಂತ ನೀವು ಒಪ್ಕೊಳ್ತೀರಾ ಸರ್? ಅಂದರೆ ಇವ್ರು ಬರಬಾರ್ದು ಯಾವುದೇ ಕಾರಣಕ್ಕೂ ಅನ್ನೋ ಥರ? ಆ ಥರ ಏನಿಲ್ಲ ಸರ್, ನನ್ನ ಪಾಡಿಗೆ ನಾನು ಆಟ ಆಡಿದೆ. ಆದರೆ ಅವನು ಮಂಜು ಸ್ವಲ್ಪ ಇಲ್ದಿರೋ ರೂಲ್ಸ್ಗಳು ತಂದಾಗ ಅದು ನನಗೂ ತಲೆನೋವಾಗೋದು. ಸೊ ಆ ರೂಲ್ಸ್ಗಳ್ನ ತರದಿರೋ ಥರ ಏನಾದರೂ ಒಂದು ನೋಡ್ಕೊಬೇಕಾಗಿತ್ತು ಅಂತ ಮನಸ್ಸಲ್ಲಿತ್ತು. ಅವ್ನ ಪಾಡಿಗೆ ಅವನು ಆಟ ಆಡ್ದೆ, ನನ್ನ ಪಾಡಿಗೆ ನಾನು ಆಟ ಆಡಿದೆ. ಒಳ್ಳೆಯದಾಯಿತು ಸರ್ ಅಷ್ಟೇ. ಸರ್ ಈಗ ತಪ್ಪು ಅಂತ ನೀವು ಬೇರೆಯವರಿಗೆ ಹೇಳಿದಾಗ ಆ್ಯಕ್ಚುಲಿ ಅವ್ರು ಒಪ್ಕೋಬೇಕು, ಬಟ್ ನಿಮಗೆ ಯಾರಾದರೂ ಅದು ಹೇಳಿದ್ರೆ ನೀವು ಅಷ್ಟು ಈಸಿಯಾಗಿ ತಗೊಂಡಿಲ್ಲ ಅನ್ನೋದು ಆ್ಯಕ್ಚುಲಿ ಕೆಲವರ ಭಾವನೆ. ಅಂದರೆ ಓಕೆ ಉಸ್ತುವಾರಿಯಲ್ಲಿ ತಪ್ಪಾಯಿತು, ಬಟ್ ಇಲ್ಲ ನನಗೆ ಹಂಗೆ ಅನಿಸಿಲ್ಲ, ನಾನು ಜಸ್ಟ್ ನೋಡಿದ್ದಷ್ಟೇ, ಅದು ಫೇವರಿಸಮ್ ಅಲ್ಲ ಅಂತ ನೀವು ಆ್ಯಕ್ಚುಲಿ ನಿಮ್ಮದೇ ಆದಂತಹ ಒಂದು ಥಿಯರಿ ಮುಂದಿಡ್ತಾ ಇದ್ರಿ. ಸೊ ನಿಮಗೆ ಆ್ಯಕ್ಚುಲಿ ತಪ್ಪು ಹಂಗಾದ್ರೆ ಏನು, ನಿಮ್ಮ ಪ್ರಕಾರ ಏನು ತಪ್ಪು ಮಾಡಿದಿರಿ ಆಗಲೇ ಬಿಗ್ ಬಾಸ್ ಮನೇಲಿ ನಿಮ್ಮ ಪ್ರಕಾರ ಇಲ್ಲಿ ತನಕ ನಿಮ್ಮ ಗಮನಕ್ಕೆ ಬರ್ದೇನೆ? ಅದೇ ಅದು ಮಾತಾಡಬೇಕಾಗಿರೋ ಸಂದರ್ಭದಲ್ಲಿ ಮಾತಾಡದೆ ಹೋದೆ, ಅದೊಂದು ತಪ್ಪಾಯಿತು. ಅದನ್ನು ಒಪ್ಕೊಂಡಿದ್ದೀನಿ ಅದನ್ನು ಒಪ್ಕೊಂಡಿದ್ದೀನಿ, ಅದನ್ನು ತಿದ್ಕೊಂಡು ಹೋದೆ ಸರ್. ಸರ್ ಶುರು ಮಾಡಿದ್ರಿ ನೀವು ಒಂದೊಂದು ಲೈನ್. ಸರ್ ಏನು ಗೊತ್ತಾ, ಅಂದರೆ ತುಂಬ ಚೆನ್ನಾಗಿ ಆಟ ಆಡಿದ್ರಿ ಸರ್ ಮನೆ ಒಳಗೆ. ಭವ್ಯ ಅವರಿಗೆ ಅವ್ರ ತಪ್ಪುಗಳನ್ನು ಹೇಳಿದ್ರಿ, ಮತ್ತು ನಿಮ್ಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿದೆ ಯಾವಾಗ ಅಂದರೆ ಅದೇ ಭವ್ಯ ಅವರಿಗೆ ಫೇವರಿಸಮ್ ಮಾಡಿದ್ದಾರೆ ಅನ್ನೋ ಥರ ಆಟ ಆಡಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಾಗ ಅವ್ರು ಹೋಗಿ ಹೇಳಿದ್ರಿ, ನಿನ್ನಿಂದ ನೋಡಿ ನನಗೆ ಈ ಥರ ಆಗ್ತಾ ಇದೆ. ಅವರು ಜೈಲಲ್ಲಿ ಇದ್ರು ಅವಾಗ ಹೇಳಿದ್ರು, ನಂಗೆ ಏನೋ ಗೊತ್ತಾಗ್ತಾ ಇಲ್ಲ, ಈಗ ಯಾಕೆ ಹಿಂಗೆ ಆಗ್ತಿದೆ ಗೊತ್ತಿಲ್ಲ, ನಾನು ತಪ್ಪು ಮಾಡ್ತಾ ಇಲ್ಲ, ಬಟ್ ಅದೇನೋ ನಂಗೆ ಗೊತ್ತಾಗ್ತಿಲ್ಲ, ಕಂಡಕ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ಹಂಗೇನ ಸರ್ ಭವ್ಯ ಅವ್ರು? ಅಂದರೆ ಅವ್ರೇನು ನಿಜವಾಗ್ಲೂ ಅವ್ರಿಗೆ ಗೊತ್ತಾಗ್ತಿಲ್ಲ ತಪ್ಪಾಗ್ತಿದೆ ಅಂತ ಅಥವಾ ಹೇಗೆ ಅಂತ? ಇಲ್ಲ ಸರ್, ಅದು ಗೊತ್ತಿಲ್ಲದೇನೆ ತಪ್ಪು ಮಾಡಿದ್ದು. ಬಟ್ ಆದರೆ ಅದು ಗೊತ್ತಿಲ್ಲದೇನೆ ತಪ್ಪು ಆದಾಗ ಅದನ್ನು ತಿದ್ಕೊಬೇಕಾಗಿತ್ತು, ಅದನ್ನ ತಿರ್ಗಾ ರಿಪೀಟ್ ಮಾಡಬಾರ್ದಾಗಿತ್ತು. ಅದನ್ನು ನಾನು ಹೇಳಿದ ಮೇಲೆ ಅವಳು ಚೇಂಜ್ ಆದ್ಲು ಕಂಪ್ಲೀಟ್. ಅವಳ ಆಟನ ಹೆಂಗೆ ಮಾಡ್ಕೊಬೇಕಾಗಿತ್ತು ಅದನ್ನು ತಿದ್ಕೊಂಡು ಮಾಡಿದ್ಲು ಸರ್. ಅದಕ್ಕೆ ಖುಷಿ ಇದೆ.
ಫ್ಯಾಮಿಲಿ ವೀಕ್ ಅಂತ ಬಂದಾಗ ಆ್ಯಕ್ಚುಲಿ ವೈಫ್ ಅವ್ರನ್ನ ಮಿಸ್ ಮಾಡ್ಕೊಂಡಿರ್ತಾರೆ ಅನಿಸಿಲ್ಲ, ಮಗಳನ್ನ ಜಾಸ್ತಿ ಮಿಸ್ ಮಾಡ್ಕೊಂಡ್ರಿ ಅಂತ ಅನ್ನಿಸ್ತು. ಮತ್ತು ಲೈಕ್ ಮಗನನ್ನು ಅಷ್ಟೇ ನೀವು ತುಂಬ ಜಾಸ್ತಿ ಏನು ಅವರನ್ನು ಆಟ ಆಡಿಸಿದ್ದೆಲ್ಲ ಜಾಸ್ತಿ ಕಾಣಲಿಲ್ಲ. ಸೊ ಹೊರಗಡೆ ನೋಡಿದವ್ರಿಗೆ ಏನಪ್ಪ ಮಗಳನ್ನ ಮಾತ್ರ ಪ್ರೀತಿಸ್ತಾರ ಅನ್ನೋ ಥರ ಅನ್ನಿಸ್ತು. ಸೊ ಏನದು ಯಾಕೆ ತಾರತಮ್ಯ ಅಂತ? ಏನು ಆ ಥರ ಏನಿಲ್ಲ ಸರ್. ಅದು ಮಗಳನ್ನ ಯಾವತ್ತಿದ್ರೂ ತಂದೆಗೆ ತುಂಬಾ ಕ್ಲೋಸು. ನನ್ನ ಫಸ್ಟ್ ಅವಳನ್ನ ಎತ್ಕೊಂಡಾಗ್ಲೂ ಅಷ್ಟು ಪ್ರೀತಿಯಿಂದನೇ ಅವಳನ್ನ ನೋಡ್ಕೊಂಡಿದ್ದು. ಅದು ನನಗೆ ಅವಳು ಅಂದರೆ ತುಂಬ ಕ್ಯೂಟ್ ಅನ್ನಿಸ್ತಾಳೆ, ತುಂಬ ಲವ್ ಅವಳ ಮೇಲೆ. ಮಗನ ಏನು ಪ್ರೀತಿ ಇಲ್ಲದೇನಿಲ್ಲ ಸರ್. ಅದು ಇವಾಗ ನಮಗೆ ಹೆಂಗಿದ್ರು ಮಗನೇ ಅಲ್ವಾ ಅಂತ ಆ ಫೀಲಿಂಗ್ ಇರುತ್ತೆ. ಬಟ್ ಆದರೆ ಅಷ್ಟೇ ಪ್ರೀತಿ ಮಾಡ್ತೀನಿ, ನಾನು ತೋರಿಸ್ಕೊಳಲ್ಲ ಜಾಸ್ತಿ ಅಷ್ಟೇ. ಸರ್, ಆಸ್ ಎ ಡಿ ಬಾಸ್ ಫ್ಯಾನ್ ನಿಮಗೆ ಒಳ್ಳೆ ವಿಚಾರ ನಡೆದಿದ್ದೇನಂತಂದ್ರೆ ಅವ್ರು ಹೊರಗಡೆ ಬಂದರು. ಆ್ಯಕ್ಚುಲಿ ನೀವು ಮನೆ ಒಳಗಿದ್ರೆ ನಿಮಗೆ ಗೊತ್ತಿರಲಿಲ್ಲ. ಸೊ ನಿಮಗೆ ಯಾವಾಗ ಗೊತ್ತಾಯಿತು ಅಂದರೆ ಹೊರಗಡೆ ಬಂದಾಗ? ಸೊ ಎಷ್ಟು ಖುಷಿ ಅನ್ನಿಸ್ತು, ಹೇಗೆ ಅಂತ? ಅದೇ ನಿನ್ನೆ ಗೊತ್ತಾಯಿತು ಅವರು ಆಚೆ ಬಂದಿದ್ದಾರೆ ಅಂತ. ತುಂಬಾ ಖುಷಿ ಆಯಿತು. ಅವ್ರ ಜೀವನಕ್ಕೆ ಒಳ್ಳೇದಾಗಲಿ, ಲಾಟ್ಸ್ ಆಫ್ ಸಕ್ಸಸ್ ಸಿಗಲಿ, ಏನೇನೋ ಅವ್ರ ಮೇಲೆ ಆಪಾದನೆ ಬಂದಿದೆ ಅದೆಲ್ಲ ಕಳೆದೋಗ್ಲಿ ಅಂತ ಹೇಳ್ತಾ ಆ್ಯಸ್ ಅ ಫ್ಯಾನ್ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಅದೇ ಇನ್ನೊಂದು ವಿಚಾರ ಏನಂತಂದ್ರೆ ತುಂಬ ಪಾಪಪ್ ಆಗಿದೆ. ಆ್ಯಕ್ಚುಲಿ ವೈಫ್ ಕೂಡ ತುಂಬ ಬ್ಯಾಕ್ ಮಾಡಿ ನಿಲ್ತಾ ಇದ್ದಾರೆ. ಆ್ಯಕ್ಚುಲಿ ಒಂದೇನೋ ಒಂದು ಇಮೇಜ್ ಆಚೆ ಬರುತ್ತೆ ನಿಮ್ಮದು ಎಕ್ಸ್ ಗರ್ಲ್ ಫ್ರೆಂಡ್ ಆ ಥರದ್ದೆಲ್ಲ ಅಂತ. ಸೊ FIR ಎಲ್ಲ ಮಾಡಿದ್ರು, ಯಾರೋ ಬೇಕು ಅಂತಲೇ ಕಿಡಿಗೇಡಿಗಳದನ್ನು ಹೊರಗಡೆ ರಿಲೀಸ್ ಮಾಡಿದ್ದಾರೆ ಆ ಥರದ್ದೆಲ್ಲ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಕ್ಸ್ ಇದ್ರೆ ನಿಮ್ಗೇನಾದರೂ ಅದ್ರ ಬಗ್ಗೆ ಹೇಳಿ. ಎಕ್ಸ್ ಇಲ್ಲದೆ ಏನು ಸರ್, ನನಗೆ 25 ಎಕ್ಸ್ ಇದ್ದಾರೆ. ನಾನು ಇದೊಳ್ಳೆ ಕಥೆ ಐತಲ್ಲ, ಎಕ್ಸ್ ಇಲ್ಲದೆ ಜೀವನ ಇರುತ್ತಾ? ಎಲ್ಲರ ಜೀವನದಲ್ಲೂ ಇದ್ದಾರೆ. ನಾವು ತಪ್ಪುಗಳು ಮಾಡಿದ್ದೀವಿ, ಅದನ್ನು ತಿದ್ಕೊಂಡು ನಡೆದಿದ್ದೀವಿ. ಆಮೇಲೆ ಯಾರ್ಯಾರು ಫೋಟೋಗಳು ಬಿಟ್ಟಿದ್ರು ಅವ್ಳಿಗೆ ಒಳ್ಳೇದಾಗಲಿ, ಜೀವನಕ್ಕೆ ಇನ್ನೂ ಜಾಸ್ತಿ ಮಾಡಲಿ. ನನಗೆ ಪರ್ಸನಲಾಗಿ ಮೆಸೇಜ್ ಮಾಡಿ ನಾನು 4-5 ಫೋಟೋ ಕಳಿಸ್ತೀನಿ, ಅದನ್ನು ಹಾಕೊಳ್ಳಿ. ಅವ್ರಿಗೆ ಏನು ಬೇಕೋ ಅವ್ರು ಮಾಡ್ಕೊಳ್ಳಿ, ನನಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಸರ್. ಸರ್, ಅಂದರೆ ನೀವು ಈ ಥರ ಉತ್ತರ ಹೇಳ್ತಾ ಇದ್ದೀರಾ ಆ್ಯಕ್ಚುಲಿ. ಅಂದರೆ ನೀವು ಸಾಗಟಾಗಿ ಅಂದರೆ ಒಂಥರ ಕಟ್ ಆ್ಯಂಡ್ ರೈಟ್ ಆಗಿ. ಬಟ್ ನಿಮ್ಮ ವೈಫ್ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಯಾವ ಥರ ತಗೊಳ್ತಾ ಇದ್ದಾರೆ ಅವರು ಅಂತ? ಸರ್, ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ಎಲ್ಲ ಗೊತ್ತಿದೆ ಅಲ್ವಾ ಸರ್, ಅವಳು ಜೊತೆಗಿದ್ದು ಏನು ಗೊತ್ತಿಲ್ಲದೆ ಏನಿಲ್ಲ. ಸೊ ಅದು ತಪ್ಪುಗಳಾಗಿದೆ. ಅದನ್ನ ಇವಾಗ ಆಚೆ ಬಂದರೆ ನಾವೇನು ಮಾಡೋಕ್ಕಾಗುತ್ತೆ? ಯಾವನೋ ಕಿತ್ತೋದು ನನ್ನ ಮಗ ಮಾಡ್ತವನೆ ಅಂದರೆ ಅವನಿಗೂ ಯೋಚನೆ ಮಾಡಬೇಕಾಗುತ್ತೆ. ಅವ್ರ ಮನೇಲೂ ಹೆಂಡತಿ ಮಕ್ಳು ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಅದೆಲ್ಲ ಯೋಚನೆ ಇಲ್ಲದ್ರೆ ಕಿತ್ತೋದು ನನ್ನ ಮಕ್ಕಳು ಮಾಡಿದ್ರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರಲಿ, ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಆರಾಮಾಗಿರ್ತೀವಿ ಅಷ್ಟೇ. ಸರ್, ಆ್ಯಕ್ಚುಲಿ ಸ್ನೇಹವನ್ನು ಮುಂದುವರಿಸ್ತೀರಾ ಅಂತ ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಈಗ ಆಲ್ರೆಡಿ ತ್ರಿವಿಕ್ರಮ್ ಅವ್ರ ಜೊತೆಗೆ ಒಳ್ಳೆ ಸ್ನೇಹ ಬೆಳೆದಿದೆ ನಿಮಗೆ. ಸರ್, ಈಗ ತ್ರಿವಿಕ್ರಮ್ ಅವ್ರ ಜೊತೆಗೆ ಒಳ್ಳೆ ಒಂದು ಬಾಂಧವ್ಯ ಬೆಳೀತು. ಸೊ ಆಲ್ರೆಡಿ ಭವ್ಯ ಪರಿಚಯ ಇದ್ರು. ಸೊ ಹುಡುಗಿಯನ್ನೆಲ್ಲ ಸಿಕ್ಕಾಪಟ್ಟೆ ಚುಡಾಯಿಸ್ತಾ ಇದ್ರಿ. ಅಂದರೆ ಒಳಗಡೆ ಇರುವಂತಹ ಲೈಕ್ ಅಂದ್ರೆ ಅಭ್ಯರ್ಥಿಗಳ ಜೊತೆಗೆ ಮುಂದಕ್ಕೂ ನಾನು ಇಟ್ಕೊಳ್ತೀನಿ ಕಂಪ್ಲೀಟ್ ಆಗಿ ಅಂತ ಅನ್ನತ್ತಾ ಇರೋದಾದ್ರೆ ಯಾರ ಜೊತೆ? ಸರ್, ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ತ್ರಿವಿಕ್ರಮ್ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸು. ಅದು ಬಿಟ್ಟರೆ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಸರ್. ಸರ್, ಮಂಜು ಅವ್ರಿಗೆ ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಯಿತು. ಸರ್, ಗಲಾಟೆ ಸಿಕ್ಕಾಪಟ್ಟೆ ಮಾಡಿದ್ರಿ. ಆ್ಯಕ್ಚುಲಿ ಅವರು ರೀಸನ್ಸ್ ಕೊಡಬೇಕಾಗಿರುತ್ತೆ, ಮನಸ್ಸಲ್ಲಿರೋ ದುಗುಡ ಅದೆಲ್ಲ ದುಮ್ಮಾನಗಳನ್ನ ಆಚೆ ಹಾಕಬೇಕು ಅಂತೆಲ್ಲ. ಅವಾಗ ಮತ್ತೆ ಲೈಕಂದ್ರೆ ಆ ಒಂದು ಪದ ಏನು ಉಪಯೋಗಿಸಿರ್ತಾರೆ ಗೋಲ್ಡ್ ಸುರೇಶ್ ಅವ್ರಿಗೆ, ಅದನ್ನ ಮತ್ತಿಲ್ಲಿ ಉಪಯೋಗಿಸಿರ್ತೀರಾ, ಅದೆಲ್ಲ ಮಾಡ್ತಿರ್ತೀರಾ. ಎಲ್ಲೋ ನೋಡುವಾಗ ಇವ್ರೇನು ಹೊಡೆದಾಡ್ಕೊಳ್ತಾರ ಅಂತ ಅನಿಸುತ್ತೆ. ಮತ್ತು ಕಟ್ ಮಾಡಿ ನೋಡಿದಾಗ ಇಲ್ಲಿ ಚೆನ್ನಾಗೇ ಇರ್ತೀರಾ. ಅದು ಏನು ಎಕ್ಸಾಕ್ಟ್ಲಿ ಏನು ಮಂಜು ಮತ್ತು ನಿಮ್ಮದೇ ಏನು ವೈಷಮ್ಯ ಅಂತ ಅರ್ಥ ಆಗಿಲ್ಲ ನಮಗೆ ಆ್ಯಕ್ಚುಲಿ. ಇಲ್ಲ ಸರ್, ಟಾಸ್ಕ್ ಅಂತ ಬಂದಾಗ ಅವನು ಹಂಗೆ ಆಡೋನು, ಟಾಸ್ಕ್ ಅಂತ ಬಂದರೆ ನಾನು ಹಂಗೆ ಆಡ್ತಾ ಇದ್ದೆ. ಅದೇನು ಮಾಡೋಕ್ಕಲ್ಲ ಸರ್, ಫ್ಲೋ ಅಲ್ಲಿ ಬರುತ್ತೆ. ಅದನ್ನು ತಿದ್ಕೊಂಡಿದ್ದೀವಿ, ಅದನ್ನು ಬಿಟ್ಬಿಡಿ. ನಾನು ಮರ್ತ್ಬಿಟ್ಟು ನೀವು ಮರ್ತ್ಬಿಡ್ರಿ. ಸೊ ಈಗ ಭವ್ಯ ಅವರು ಹೊಡೆದ್ರು. ಆ್ಯಕ್ಚುಲಿ ನಿಮಗೆ ಆ ಥರ ಅವಕಾಶ ಅಂದರೆ ಸಿಕ್ಕಿದ್ರೆ ಅಕಸ್ಮಾತ್ ಏನಾದ್ರು ಆ ಥರ ಅನಿಸಿತ್ತಾ ನಿಮಗೆ? ಅಂದರೆ ಬೇರೆ ಬೇರೆ ಯಾವ್ದಾದ್ರು ವಿಷಯಕ್ಕೆ ಹೊಡೆದಿದ್ದು ಯಾರಿಗಾದ್ರೂ ಹೊಡೆದೋಗ್ಬಿಡೋಣ ಅಂತ ಅನಿಸುತ್ತಾ ಏನು? ಆ ಥರ ಯಾವುದೋ ಅನಿಸಿಲ್ಲ. ಸರ್, ಈಗ ಓಕೆ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಇವಾಗ ಏನು ಪ್ಲಾನ್ಸ್ ನೆಕ್ಸ್ಟು? ಏನು ಡಿನ್ನರ್ ಪ್ಲಾನ್ಸ್ ಯಾವ ಥರ ಅಂತ? ಊಟ ಮಾಡಬೇಕು, ನನ್ನ ಬಿಟ್ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ರಜತ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.